ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು. ಎಲ್ಲರ ಮನೆ ದೋಸೆ ತೂತು ಎನ್ನುವಂತೆ ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಇದ್ದದ್ದೇ. ಒಬ್ಬರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ, ಇನ್ನೊಬ್ಬರಿಗೆ ಮಕ್ಕಳದೇ ಒಂದು ಚಿಂತೆ. ಒಬ್ಬರಿಗೆ ದುಡ್ಡಿಲ್ಲ ಎನ್ನುವ ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ದುಡ್ಡಿದ್ದು ಸಮಸ್ಯೆ. ಒಬ್ಬರಿಗೆ ವಯಸ್ಸಾಯಿತು ಮದುವೆ ಆಗಿಲ್ಲ ಎನ್ನುವ ಚಿಂತೆ ಆದರೆ ಇನ್ನೊಬ್ಬರಿಗೆ ಮದುವೆಯಾಗಿ ಸಂಸಾರದೊಳಗೆ ಒಂದು ಸಮಸ್ಯೆ. ಕುಟುಂಬದಲ್ಲಿ ಎಲ್ಲರೂ ಸರಿ ಇದ್ದರೆ ಯಾರಾದ್ರೂ ಒಬ್ರು ಸಮಸ್ಯೆ ತರುವವರು ಇದ್ದೇ ಇರ್ತಾರೆ. ಒಂದು ಬಾರಿ ರೆಸ್ಟೋರೆಂಟ್ಗೆ ಹೋಗಿ ಸಾವಿರಾರು ಗಟ್ಟಲೆ ಬಿಲ್ ಮಾಡಿ ಬರುವ ಜನರಿದ್ದಾರೆ. ಅದೇ ಹೊತ್ತಲ್ಲಿ 10 ರೂಪಾಯಿ ಇಲ್ಲದೆ ಊಟಕ್ಕಾಗಿ ಪರದಾಡುವವರು ಇದ್ದಾರೆ. ಕೆಲವರಿಗೆ ಪ್ರೀತಿಯಲ್ಲಿ ಬೀಳಬೇಕೆಂಬ ತುಡಿತವಿರುತ್ತದೆ, ಇನ್ನು ಕೆಲವರು ಪ್ರೀತಿಗೆ ಬಿದ್ದು ಒತ್ತಾಡುತ್ತಿರುತ್ತಾರೆ. ಹೊರ ಜಗತ್ತಿಗೆ ಸದಾ ಖುಷಿಯಿಂದ ಲವಲವಿಕೆಯಿಂದ ಇರುವವರೆಲ್ಲ ಅಂತರಂಗದಲ್ಲೂ ಖುಷಿಯಿಂದ ಇದ್ದಾರೆ ಅಂತ ಅಲ್ಲ. ಅವರ ನೋವನ್ನ ಹೊರ ಜಗತ್ತಿಗೆ ತೋರ್ಪಡಿಸುತ್ತಿಲ್ಲ ಅಷ್ಟೇ, ಆದರೆ ಬದುಕಿನಲ್ಲಿ ತುಂಬಾ ನೋವನ್ನ ತಿನ್ನುತ್ತಿರುತ್ತಾರೆ. ಈ ಜಗತ್ತಿನಲ್ಲಿ ಸಮಸ್ಯೆಗಳೇ ಇಲ್ಲದಿರುವ ಜನರಿಲ್ಲ. ನಾವು ನಮ್ಮ ಸಮಸ್ಯೆಯೇ ದೊಡ್ಡದೆಂದುಕೊಂಡಿರುತ್ತೇವೆ, ಆದರೆ ನಮಗಿಂತ ದೊಡ್ಡ ಸಮಸ್ಯೆಯಲ್ಲಿರೋರು ತುಂಬಾ ಜನರಿರುತ್ತಾರೆ. ಕೆಲವರಿಗೆ ಸಾಧನೆಯ ಶಿಖರವೇರಬೇಕೆನ್ನುವ ಕನಸಾದರೆ ಇನ್ನು ಕೆಲವರಿಗೆ ಅವರ ಸಾಧನೆ ನೋಡಿ ಅಸೂಯೆ ಪಡೋದೇ ಕೆಲಸವಾಗಿರುತ್ತದೆ. ಫ್ರೆಂಡ್ಸ್, ನೀವಿಲ್ಲಿ ಏನೇ ಮಾಡಿದ್ರೂ ಅದ್ರ ಬಗ್ಗೆ ಮಾತಾಡುವ ಜನರಿದ್ದಾರೆ. ನಾವು ನಮ್ಮ ಮೇಲಿನ ನಂಬಿಕೆಯಿಂದ ಮುನ್ನುಗ್ಗಬೇಕು ಅಷ್ಟೇ, ಆಗ ಗೆಲುವು ನಮ್ಮದಾಗುತ್ತದೆ. ಜೀವನದಲ್ಲಿ ಕಷ್ಟವನ್ನೇ ನೋಡಿದ್ದೇನೆ, ಇನ್ನಾದ್ರೂ ಸುಖ ಸಿಗುತ್ತಾ ಅಂತ ಕಾಯೋರು ಅನೇಕ ಮಂದಿ. ಮುಂದೆ ಒಳಿತಾಗುತ್ತದೆ ಎನ್ನುವ ನಂಬಿಕೆ ಭರವಸೆಯೇ ನಮಗೆ ಶ್ರೀರಕ್ಷೆ. ಆ ಭರವಸೆಯೇ ಒಂದೊಂದು ದಿನ ಒಳಿತಿನ ಕಥವನ್ನ ತೆರೆಯುತ್ತದೆ. ಆದರೆ ಕಾಯುವ ತಾಳ್ಮೆ ನಮಗಿರಬೇಕು ಅಷ್ಟೇ. ನಾನು ಬದುಕಿನಲ್ಲಿ ಮೋಸ ಹೋದೆ, ಇನ್ನು ನಾನು ಬದುಕಿದ್ದು ವೇಸ್ಟ್ ಎನ್ನುವುದು ಹಲವರ ಅಳಲು. ತುಂಬಾ ನಂಬಿಕೆ ಇಟ್ಟಿದ್ದೆ, ಅವ್ರು ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಇಂಥ ಹಲವು ಬೇಸರ ನಮ್ಮಲ್ಲಿ ಅಡಗಿರುತ್ತದೆ. ಇಲ್ಲಿ ನಂಬಿಕೆ ದ್ರೋಹ, ಹತಾಶೆ, ಮೋಸ ಮಾಡಿದವರ ಮರೆಯಲು ಸಾಧ್ಯವಾಗದ ನೋವು ಎಲ್ಲವೂ ಕಾಡತೊಡಗುತ್ತದೆ. ಫ್ರೆಂಡ್ಸ್, ಮೋಸ ಹೋಗಿದ್ದೇವೆಂದು ಅದನ್ನೇ ಯೋಚಿಸುತ್ತಾ ಅಳುತ್ತಾ ಕೂತರೆ ಕಳೆದುಕೊಂಡಿರುವ ನಮ್ಮ ಬದುಕನ್ನ ಮತ್ತೆ ಕಟ್ಟಲು ಸಾಧ್ಯವಿಲ್ಲ. ಈಗಾಗಲೇ ಬದುಕಿನಲ್ಲಿ ತುಂಬಾ ಮುಂದೆ ಬಂದಿದ್ದೇವೆ. ಮೋಸವನ್ನ ಮೀರಿ ಬದುಕನ್ನ ಮತ್ತೆ ಕಟ್ಟಿಕೊಳ್ಳುವ ಅವಕಾಶ ನಮ್ಮ ಮುಂದೆ ಇದೆ. ಸಾವು, ಕಣ್ಣೀರು ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಹತಾಶೆಯ ನಡುವೆ ಮತ್ತೆ ನಮ್ಮ ಬದುಕು ಚಿಗುರಬೇಕು. ಬದುಕಿನಲ್ಲಿ ಮತ್ತೆ ನಾವು ಫಿನಿಕ್ಸ್ ನಂತೆ ಎದ್ದು ಬರಬೇಕು. ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂದರೆ ಇವರೇನ ಮುಂಚೆ ಇದ್ದ ವ್ಯಕ್ತಿ ಎನ್ನುವಂತಿರಬೇಕು. ಮೋಸ ಮಾಡಿದವರೇ ದೂರದಲ್ಲಿ ನಿಂತು ನಮಗೆ ಸೆಲ್ಯೂಟ್ ಹೊಡೆಯುವಂತಿರಬೇಕು. 4 ಗೋಡೆಯಲ್ಲಿ ಕಣ್ಣೀರು ಹಾಕಿದ್ದು ಸಾಕು. ಆ ಗೋಡೆಗಳನ್ನು ಒಡೆದು ಹೊರ ಜಗತ್ತಿಗೆ ನಾವು ಏನು, ನಮ್ಮ ಸಾಮರ್ಥ್ಯ ಏನು ಎನ್ನುವುದು ತೋರ್ಪಡಿಸಬೇಕಾದ ಅವಶ್ಯಕತೆ ಇದೆ. ಎಲ್ಲ ಬಂಧನದಿಂದ ಹೊರಬನ್ನಿ. ಕಣ್ಣೀರು ಹಾಕಿದ್ದು ಸಾಕು, ನೋವನ್ನ ನುಂಗಿದ್ದು ಸಾಕು. ಜಗತ್ತು ವಿಶಾಲವಾಗಿದೆ. ಧೈರ್ಯದಿಂದ ಮುನ್ನುಗ್ಗಿ. ಯಶಸ್ಸು ನಿಮ್ಮದಾಗಲಿ.